ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಆತ್ರಿ. ಹಾ ಹೇಳು ಕಾವೇರಿ. ಕಾತಿ ರೂಮ್ ಹತ್ರ ಬರ್ತಾ ಇದ್ದಾರೆ, ಬೇಗ ಆಚೆ ಬನ್ನಿ. ಸರಿ ಸರಿ, ಬಂದೆ ಈಗಲೇ ಬಂದೆ. ನಿಧಿ, ಪುಟ್ಟ, ಇಲ್ಲೇನ್ ಮಾಡ್ತಾ ಇದ್ದಿ ತೇಜು? ಅದು ನಿಧಿ ಬಟ್ಟೆ ತಗೊಳಕ್ಕೆ ಅಂತ ಬಂದಿದ್ದೆ. ಬಟ್ಟೆ ತಗೊಳಕ್ ಬಂದಾಗ ಬಟ್ಟೆ ಬಿದ್ದೋಯ್ತು. ಬಿದ್ದೋಗಿರೋ ಬಟ್ಟೆನ ಇಲ್ಲೇ ಬಿಟ್ಟು ತಗೊಂಡಿರೋ ಬಟ್ಟೆನ ತಗೊಂಡು ರೂಮ್ಗೆ ಹೋದೆ. ಆಮೇಲೆ ಬಂದು ಬಿದ್ದೋಗಿರೋ ಬಟ್ಟೆನ ಸರಿ ಮಾಡ್ತಾ ಇದ್ದೆ. ನಿಧಿ ಮತ್ತೆ ಮಲ್ಲಿಕಾ ನಮ್ಮ ರೂಮಲ್ಲಿದ್ದಾಳೆ. ಸರಿ ಹೋಗು. ಹಾ ಹಾ. ಇಷ್ಟು ದೊಡ್ಡ ಕತೆ ಎಲ್ಲ ಹೇಳ್ತಾ ಇದ್ದಾನೆ. ಕಾತಿ ಅವ್ರಿಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಅಕ್ಕನ ಗೊತ್ತಾಗ್ದಿರಂಗೆ ಮ್ಯಾನೇಜ್ ಮಾಡಿದೆ. ಅಪ್ಪ, ಅವ್ರು ಬಂದ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದೆ. ಅವ್ರು ಎಲ್ಲಿ ನಿಮ್ಮನ್ನ ನೋಡ್ಬಿಡ್ತಾರೋ ಅಂತ ತುಂಬಾ ಭಯ ಆಯ್ತು ಗೊತ್ತಾ? ಇನ್ನು ನಿಮಿಷ ಲೇಟ್ ಆಗಿದ್ರು ಖಂಡಿತ ಸಿಕ್ಕಾಕೋತಾ ಇದ್ದೆ. ಹೌದಾ? ಹೋಗ್ಲಿ, ಫೋನ್ ಸಿಕ್ತಾ? ಇಡೀ ರೂಮ್ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ರೂಮಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲಿರ್ಬೋದು? ಇಷ್ಟೆಲ್ಲ ಕ್ರಿಮಿನಲ್ ಆಗಿ ಪ್ಲಾನ್ ಮಾಡಿರೋನು ಖಂಡಿತ ಅದನ್ನ ಮನೇಲಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗನ್ಸೋ ಪ್ರಕಾರ ಅವನದನ್ನ ಜೊತೆಗೆ ತಗೊಂಡೋಗಿರ್ಬೋದು. ಪೊಲೀಸ್ ಸ್ಟೇಷನಿಂದ ಕಾರ್ ಬಂದಿದೆ, ಅದ್ರ ಲಗೇಜ್ ಬಂದಿಲ್ಲ. ಅದರಲ್ಲಿದ್ರೆ ಹಾ, ಇದ್ರೂ ಇರ್ಬೋದು. ನಾನೊಂದ್ಸಲ ಇನ್ಸ್ಪೆಕ್ಟರ್ಗೆ ಚೆಕ್ ಮಾಡಕ್ ಹೇಳ್ತೀನಿ. ಹಾ. ತೇಜು, ಏನೋ ಮಾಡ್ತಿದ್ಯಾ ನೀನು? ಆ ಕಾವೇರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಕಾವೇರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸತ್ಯದ ಕಡೆ, ಧರ್ಮದ ಕಡೆ ಹೋಗ್ತಾ ಇದ್ದೀನಿ. ಯಾವ್ದು ಸತ್ಯ, ಯಾವ್ದು ಧರ್ಮ? ಚಿಕ್ಕ ವಯಸ್ಸಿಂದ ನಿನ್ ಕೈ ಹಿಡಿದು ಬೆಳೆಸಿದ್ದಕ್ಕ ಇವತ್ತು ತಪ್ಪಾಗಿ ಕಾಣಿಸ್ತಾ ಇದ್ದಾಳ? ಚಿಕ್ಕ ವಯಸ್ಸಿಂದ ಕೈ ತುತ್ತು ತಿನ್ಸಿದ ಅಪ್ಪನಿಗೆ ವಿಷ ಕೊಟ್ಟು ಸಾಯ್ಸಕ್ ನೋಡಿದ್ನಲ್ಲ, ಅವನ್ ಪರ ನಿಂತಿದ್ಯಲ್ಲ ನೀನು. ಇದು ಸರಿನಾ? ತೇಜು, ಬಾಯ್ಗ್ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ರೂಮಲ್ಲಿ ಹೋಗಿ ಏನೋ ಹುಡುಕ್ತಿದ್ದೆ? ಹಾ, ಏನಾದ್ರೂ ಸಾಕ್ಷಿ ಆಧಾರ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೆ, ಏನು ಸಿಗ್ಲಿಲ್ಲ. ಕ್ರಿಮಿನಲ್ ಲಾಯರ್ ಅಲ್ವಾ, ಅದಕ್ಕೆ ಏನು ಇಟ್ಟಿಲ್ಲ. ಏಯ್, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ ಅಕ್ಕ, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತೇಜು, ಮೈಂಡ್ ಯೋರ್ ಟಾಂಗ್. ಸುಮ್ನೆ ಮಾತಾಗ್ ಮಾತು ಬೆಳೆಸ್ಬೇಡ. ನನ್ ಮುಂದೆ ನಿಲ್ಲಕ್ಕೆ ಹೆದರ್ತಾ ಇದ್ದವನು ಇವಾಗ ನನ್ಗೆ ಎದುರುತ್ತರ ಕೊಡ್ತಾ ಇದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ ತೇಜು. ಆ ಕಾವೇರಿ ನಮ್ ವಿರೋಧಿ. ಅಪ್ಪನ ಮೋಸದಿಂದ ಮದ್ವೆ ಆಗಿದ್ದಾಳೆ. ನಮ್ಮ ಆಸ್ತಿ ಅಧಿಕಾರನೆಲ್ಲ ಕಿತ್ಕೊಂಡಿದ್ದಾಳೆ. ನೀನ್ ಹೋಗ ಅಂತವಳನ್ನ ಸಪೋರ್ಟ್ ಮಾಡ್ತಿದ್ಯಲ್ಲೋ? ನನ್ನ ಪ್ರಕಾರ ಕಾವೇರಿ ಆಸ್ತಿ ಅಂತ ಹೊಡೆಯೋ ಕೆಲಸ ಮಾಡಿರ್ಬೋದು, ಆದ್ರೆ ಜೀವ ತೆಗೆಯೋ ಕೆಲಸ ಯಾವತ್ತೂ ಮಾಡಿಲ್ಲ. ಆದ್ರೆ ನಿನ್ ಗಂಡ ನಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿ ಸಲಗಿದ್ದ ಅಪ್ಪನ ವಿಷ ಕೊಟ್ಟು ಸಾಯ್ಸಕ್ ನೋಡಿದ್ನಲ್ಲ, ಅದು ನ್ಯಾಯನಾ? ಅವನ ಪರ ನೀನ್ ನಿಂತಿದ್ಯಲ್ಲ, ಅದು ನ್ಯಾಯನಾ?
ಒಂದ್ ವೇಳೆ ಅವನನ್ನ ಹೊರಗ್ನವನು ಅಂತ ಬಿಟ್ಬಿಡ್ಬೋದು, ಆದ್ರೆ ನಿನ್ನ ಬಿಡೋಂಗೂ ಇಲ್ಲ, ಶಂಸೋಂಗೂ ಇಲ್ಲ. ಅನಾಥವಾಗಿದ್ದ ನಮ್ಮನ್ನ ಸ್ವಂತ ಮಕ್ಕಳ ತರ ನೋಡ್ಕೊಂಡಿದ್ದಾರೆ, ಅಂತವ್ರನ್ನ ಸಾಯ್ಸಕ್ ಹೊಟ್ಟಿದ್ದಾನೆ. ಅವನ್ ಪರ ನಿಂತಿದ್ಯಲ್ಲ ಅಕ್ಕ ನೀನು, ಇದು ನ್ಯಾಯನಾ? ಆ ಕಾವೇರಿ ನಿನಗೂ ಅಂಥದ್ದೇನೋ ಮೋಡಿ ಮಾಡಿದಾಳೆ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಬೇಕು? ಸತ್ಯ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿರ್ಬೇಕಾದ್ರೆ ಯಾರು ಯಾಕೇನಾರ ಹೇಳ್ಬೇಕು? ಹೇ ಸ್ಟುಪಿಡ್, ಇದೆಲ್ಲ ಆ ಕಾವೇರಿ ಮಾಡಿರೋ ನಾಟಕ ಕಣೋ. ನಮ್ ಫ್ಯಾಮಿಲಿನ ಒಡೆಯಕ್ಕೆ, ನಮ್ಮ ಆಸ್ತಿನ ಹೊಡ್ಕೊಳ್ಳೋದಕ್ಕೆ. ಅಕ್ಕ, ಗಂಡನ್ ತಪ್ಪನ್ನ ಕಾವೇರಿ ಮೇಲೆ ಹಾಕೋದಕ್ಕೆ ನೋಡ್ಬೇಡ. ಅವನು ಅಪ್ಪನಿಗೆ ವಿಷ ಕೊಟ್ಟಿದ್ದು ಕಾವೇರಿನ ಮದುವೆ ಆಗೋದಕ್ಕೆ ಮುಂಚೆ. ಇದಕ್ಕೆ ಕಾವೇರಿ ಹೇಗೆ ಕಾರಣ ಆಗ್ತಾಳೆ? ನಿನಗೆ ಅಕ್ಷರ ತಿದ್ಸಿ ಲಾಯರ್ ಮಾಡಿದ ಅಪ್ಪನ್ನ ಕೊಲೆ ಪ್ರಯತ್ನಕ್ಕೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ಅವ್ರನ್ನ ಸಾಯ್ಸಕ್ ಹೊರಟನ್ ಪರ ನಿಂತಿದ್ಯಲ್ಲ, ಅವ್ರೇನ್ ಮಾಡಿದ ನಿಂಗೆ? ತೇಜು, ತಮ್ಮ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ನಿನಗೇನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಡೋಂಟ್ ವರಿ ಅಕ್ಕ, ನಾನು ಅಕ್ಕ ಅಂತ ಇನ್ ನೋಡ್ತಾ ಇಲ್ಲ. ನಮ್ಮ ಅಪ್ಪನ ಸಾಯ್ಸಕ್ ಹೊರಟನ್ನ ಸಪೋರ್ಟ್ ಮಾಡಕ್ ಹೊರಟಿದ್ಯಲ್ಲ ನೀನು. ನೀನ್ ಯಾವ ಅಕ್ಕ ಇನ್ಮೇಲೆ? ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ನಿನ್ನ ನಿರ್ಧಾರನ ಬದಲಾಯಿಸ್ಕೋ. ಆ ತಪ್ಪು ಮಾಡ್ದವನ್ಗೆ ಶಿಕ್ಷೆ ಕೊಡ್ಸು. ಆ ಕಾವೇರಿ ನಮ್ಮ ಮಧ್ಯ ಬಂದಿಲ್ಲ ಅಂದಿದ್ರೆ ಖಂಡಿತ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಈಗ ಅವಳ ಗೆಲುವು ನನ್ನ ಸೋಲಾಗತ್ತೆ. ಹಾಗಾಗಿ ಇದು ತಪ್ಪಾದ್ರೂ ಸರಿ, ನನ್ನ ಹೆಜ್ಜೆನ ನಾನು ಹಿಂದೆ ಇಡೋ ಮಾತೇ ಇಲ್ಲ. ಹಾಗಾದ್ರೆ ನಾನು ಇನ್ಮೇಲಿಂದ ಕಾವೇರಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸೋದಿಲ್ಲ. ನಮ್ಮ ಅಪ್ಪನ್ಗೆ ಈಗ ಮಾಡ್ದವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಶಿಕ್ಷೆ ಕೊಡಿಸ್ತೀನಿ.